ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ತುಂಬ ಸುಲಭವಾಗಿ ಮಾಡುವಂತಹ ಕ್ಯಾಪ್ಸಿಕಮ್ಮಿನ ಒಂದು ಗ್ರೇವಿಯನ್ನು ತೋರಿಸ್ತಾ ಇದ್ದೀನಿ. ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಅನ್ನದ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ದಹಿವಾಲ ಶಿಮ್ಲಾ ಮಿರ್ಚ್ ಅಂತ ಹೇಗೆ ಮಾಡೋದು ಬನ್ನಿ ನೋಡೋಣ. ಇಲ್ಲಿ ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ ಸ್ವಲ್ಪ ಸೋಂಪು ಕಾಳನ್ನು ಹಾಕ್ಕೋಬೇಕು. ಸೋಂಪು ಕಾಳು ಅಥವಾ ಜೀರಿಗೆ ಇಷ್ಟ ಆಗೋರು ಜೀರಿಗೆಯನ್ನು ಕೂಡ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ, ಇಂಗು ಇವಿಷ್ಟನ್ನು ಹಾಕಿ ಇದರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸ್ವಲ್ಪ ಬಿಸಿಯಾದ ಮೇಲೆ ಉದ್ದುದ್ದಕ್ಕೆ ಹೆಚ್ಚಿದಂತಹ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಜೊತೆಗೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಮೆತ್ತಗಾಗುವವರೆಗೂ ಅದನ್ನು ಹುರಿಬೇಕು. ಬ್ಯಾಚುಲರ್ಸಿಗಂತೂ ಈ ರೆಸಿಪಿ ತುಂಬ ಮಾಡಿಸಿರೋವಂಥದ್ದು ಅಂತ ಹೇಳ್ತೀನಿ. ಯಾಕೆಂದರೆ ಪಟಾಪಟಾಗಿ ಗಂಡು ಮಕ್ಕಳು ಕೂಡ ಆರಾಮಾಗಿ ಮಾಡ್ಕೋಬೋದು. 15-20 ನಿಮಿಷದಲ್ಲಿ ಸೂಪರಾಗಿರುವಂತಹ ರೆಸಿಪಿ ರೆಡಿ ಆಗುತ್ತೆ. ಈರುಳ್ಳಿ ಹುರಿದ ಮೇಲೆ ಅದಕ್ಕೆ ಉದ್ದುದ್ದಕ್ಕೆ ಹೆಚ್ಚಿದಂತಹ ಕ್ಯಾಪ್ಸಿಕಮನ್ನು ಹಾಕಬೇಕು. ಇದು ದಹಿವಾಲ ಕ್ಯಾಪ್ಸಿಕಮ್ ಅಂತಲೇ, ದಹಿವಾಲ ಶಿಮ್ಲಾ ಮಿರ್ಚ್ ಅಂತಲೇ ಹೆಸರು. ಸೊ ಕ್ಯಾಪ್ಸಿಕಮ್ಮಿಂದನೇ ಮಾಡುವಂತಹ ಗ್ರೇವಿ ಆಗಿರುತ್ತೆ. ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಸ್ವಲ್ಪ ಜಾಸ್ತಿ ಹಾಕೋಬೇಕು. 1-2 ಕ್ಯಾಪ್ಸಿಕಮ್ ನಾನಿಲ್ಲಿ ಉಪಯೋಗ ಮಾಡಿದ್ದೀನಿ. ಅಂದರೆ ದೊಡ್ಡದಾಗಿರುವಂತಹ 1 ಕ್ಯಾಪ್ಸಿಕಮ್ ಅಥವಾ 2 ಮೀಡಿಯಮ್ ಕ್ಯಾಪ್ಸಿಕಮ್ನ ನೀವು ಯೂಸ್ ಮಾಡ್ಕೋಬೇಕು. ಈ ಒಂದು ಸಲ ಕ್ಯಾಪ್ಸಿಕಮ್ ಬಾಡಿದ ಮೇಲೆ ಕೆಂಪು ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ಇದರ ಜೊತೆಗೆ ನೀವು ಶೇಂಗಾ ಪುಡಿ ಅಂದರೆ ನೆಲಗಡಲೆ ಅದನ್ನು ಹುರಿದು ಆ ಪುಡಿಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅಥವಾ ನಿಮ್ಮ ಹತ್ರ ರೆಡಿ ಶೇಂಗಾ ಚಟ್ನಿ ಪುಡಿ ಇದ್ದರೆ ಅದನ್ನು ಕೂಡ ಇಲ್ಲಿ ಉಪಯೋಗ ಮಾಡ್ಕೋಬೋದು. ಪೀನಟ್ ಪೌಡರ್, ರೋಸ್ಟೆಡ್ ಪೀನಟ್ ಪೌಡರನ್ನು ನೀವಿಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನಾನು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ. ಅದು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಳಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಈಗ ಅದಕ್ಕೆ ಮೊಸರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ನೀವು ಮೊಸರನ್ನು ಒಂದು ಸಲ ಗ್ಯಾಸನ್ನು ಆಫ್ ಮಾಡಿ ಆಮೇಲೆ ಮೊಸರನ್ನು ಹಾಕಿದ್ರೆ ಮೊಸರು ತುಂಬ ನೀರು ಬಿಟ್ಕೊಳ್ಳಲ್ಲ, ಒಡೆದು ಹೋಗಲ್ಲ. ಅದಕ್ಕೋಸ್ಕರ ಗ್ಯಾಸನ್ನು ಆಫ್ ಮಾಡಿ ಮೊಸರನ್ನು ಹಾಕಿ ಮತ್ತೆ ಆನ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದರೆ ಗ್ರೇವಿ ಆಲ್ಮೋಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮೇಲಿನಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ದಹಿವಾಲ ಶಿಮ್ಲಾ ಮಿರ್ಚ್ ರೆಡಿ. ಇದನ್ನು ನೀವು ಒಂದು 15-20 ನಿಮಿಷಗಳಲ್ಲಿ ರೆಡಿ ಮಾಡ್ಕೋಬೋದು. ಅನ್ನ ಕುಕ್ಕರಲ್ಲಿ ಇಟ್ಟು ಅನ್ನ ರೆಡಿ ಆಗೋದ್ರೊಳಗೆ ನಿಮಗೆ ಗ್ರೇವಿ ರೆಡಿ ಆಗುತ್ತೆ. ಸಖತ್ತಾಗಿರೋ ಟೇಸ್ಟ್. ಇದು ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ, ಹಾಗೆ ದೋಸೆ ಜೊತೆಗೂ ಕೂಡ ಒಳ್ಳೆಯ ಕಾಂಬಿನೇಷನ್. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಫೀಡ್ಬ್ಯಾಕನ್ನು ನನಗೆ ಖಂಡಿತವಾಗಲೂ ಹೇಳಿ. ನಾನು ಮೊದಲೇ ಹೇಳಿದ ಹಾಗೆ ಬ್ಯಾಚುಲರ್ಸಿಗೆಲ್ಲ ಮಾಡಿಸಿದಂತಹ ರೆಸಿಪಿ. ಗಂಡು ಮಕ್ಕಳು ಕೂಡ ಆರಾಮಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು.